ಸಿಯಾಚಿನ್ಗೆ ಉರುಳಾಯ್ತು ಡ್ರ್ಯಾಗನ್ ಹಗ್ಗ. ಸ್ನೇಹಿತರೆ, ಭಾರತದ ಬೆನ್ನಿಗೆ ಚೂರಿ ಹಾಕೋದು ಪಾಕಿಸ್ತಾನದ ಹಳೆಯ ಬುದ್ಧಿ. ಆದ್ರೆ ಎದೆ ಮೇಲೆ ಕಾಲಿಟ್ಟು ಕುತ್ತಿಗೆ ಹಿಸುಕೋಕೆ ಬರ್ತಿರೋದು ಚೀನಾ. ಇಷ್ಟು ದಿನ ನಾವೇನ್ ಅನ್ಕೊಂಡಿದ್ವಿ, ಲಡಾಖ್ ನಲ್ಲಿ ಗಲಾಟೆ ನಡೀತಾ ಇದೆ, ಅರುಣಾಚಲದಲ್ಲಿ ಚೀನಾ ಕಿರಿಕಿರಿ ಮಾಡ್ತಿದೆ ಅಂತ ಅಷ್ಟೇ ಅಲ್ವಾ? ಆದ್ರೆ ಸದ್ದಿಲ್ಲದೆ ಜಗತ್ತಿಗೆ ಗೊತ್ತಾಗದ ಹಾಗೆ ಕತ್ತಲಲ್ಲಿ ಕಳ್ಳನಂತೆ ಚೀನಾ ಈಗ ಕೈ ಹಾಕಿರೋ ಜಾಗ ಕೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಬೇಸರ ಆಗುತ್ತೆ, ಆಕ್ರೋಶ ಉಕ್ಕಿ ಬರುತ್ತೆ. ಯಾಕಂದ್ರೆ ಚೀನಾ ಈಗ ಟಾರ್ಗೆಟ್ ಮಾಡಿರೋದು ಭಾರತದ ರಕ್ಷಣಾ ವಲಯದ ಕಿರೀಟವನ್ನ, ಅದೇ ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ, ನಮ್ಮ ಹೆಮ್ಮೆಯ ಸಿಯಾಚಿನ್ ಗ್ಲೇಷಿಯರ್ನ. ಭಾರತದ ತಲೆಯ ಮೇಲ್ಭಾಗದಲ್ಲಿ ಮನುಷ್ಯರೇ ಓಡಾಡೋಕೆ ಕಷ್ಟಪಡೋ ಜಾಗದಲ್ಲಿ ಚೀನಾ ಒಂದು ರಹಸ್ಯ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಬರೋಬ್ಬರಿ 75 ಕಿಲೋಮೀಟರ್ ಉದ್ದದ ಈ ರಸ್ತೆ ಈಗ ಭಾರತೀಯ ಸೇನೆಗೆ ಅತಿ ದೊಡ್ಡ ತಲೆನೋವಾಗಿ ರೆಡ್ ಅಲರ್ಟ್ ಆಗಿ ಪರಿಣಮಿಸಿದೆ. ಅಷ್ಟಕ್ಕೂ ಏನಿದು ಶಕ್ಸ್ಗಮ್ ವ್ಯಾಲಿ ವಿವಾದ? 1963ರಲ್ಲಿ ನಮ್ಮದೇ ನೆಲವನ್ನ ಪಾಕಿಸ್ತಾನ ಆ ಚೀನಾಗೆ ದಾನವಾಗಿ ಕೊಟ್ಟಿದ್ಯಾಕೆ? ಕೇವಲ ಕಲ್ಲು ಮಣ್ಣಿನ ರಸ್ತೆ ಅಲ್ಲ ಇದು, ಭಾರತವನ್ನ ಸುತ್ತುವರಿಯೋಕೆ ಚೀನಾ ಹೂಡಿರೋ ಮಹಾಚಕ್ರ ವ್ಯೂಹ. ಹಾಗಾದ್ರೆ ಸಿಯಾಚಿನ್ಗೆ ಎದುರಾಗಿರೋ ಈ ಮಹಾಗಂಡಾಂತರವನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದರ ಇತಿಹಾಸ ಮತ್ತು ಇನ್ಸೈಡ್ ಸ್ಟೋರಿಯನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಚೀನಾ ಕಣ್ಣು ಬಿದ್ದಿರೋ ನಿಗೂಢ ಕಣಿವೆ. ಈ ಮ್ಯಾಟರ್ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದ್ರೆ ಈ ಜಾಗ ಎಲ್ಲಿದೆ ಅನ್ನೋ ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಸ್ವಲ್ಪ ಮ್ಯಾಪ್ ಕಡೆ ಗಮನ ಹರಿಸೋಣ ಸ್ನೇಹಿತರೆ. ಭಾರತದ ಮ್ಯಾಪ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ತೀರಾ ಉತ್ತರಕ್ಕೆ ಹೋದ್ರೆ ಸಿಗೋದೆ ಕಾರಾಕೋರಂ ಪರ್ವತ ಶ್ರೇಣಿ. ಪ್ರಪಂಚದ ಅತಿ ಎತ್ತರದ 2ನೇ ಶಿಖರ K2 ಇರೋದು ಇಲ್ಲೇ. ಇದರ ಆಚೆಗೆ ಅಂದ್ರೆ ಪರ್ವತದ ಉತ್ತರ ಭಾಗದಲ್ಲಿ ಅಡಗಿರೋದೇ ಈ ಶಕ್ಸ್ಗಮ್ ವ್ಯಾಲಿ. ಮಿಲಿಟರಿ ಭಾಷೆಯಲ್ಲಿ ಇದನ್ನ ಟ್ರಾನ್ಸ್ ಕಾರಾಕೋರಂ ಟ್ರ್ಯಾಕ್ಟ್ ಅಂತಾನೂ ಕರೀತಾರೆ. ಇದರ ವಿಸ್ತೀರ್ಣ ಸಣ್ಣದಲ್ಲ, ಸುಮಾರು 5180 ಚದರ ಕಿಲೋಮೀಟರ್ ಜಾಗ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಇಡೀ ಗೋವಾ ರಾಜ್ಯಕ್ಕಿಂತಲೂ ದೊಡ್ಡದಾಗಿರೋ ಭೂಮಿ ಇದು. ಕಾನೂನು ಪ್ರಕಾರ, ಇತಿಹಾಸದ ಪ್ರಕಾರ ಮತ್ತು ಮಹಾರಾಜ ಹರಿಸಿಂಗ್ ಅವರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮೇಲಿನ ಸಿಗ್ನೇಚರ್ ಪ್ರಕಾರ 100% ಭಾರತದ ಅವಿಭಾಜ್ಯ ಅಂಗ ಸಂವಿಧಾನಬದ್ಧವಾಗಿ. ಆದ್ರೆ ಚೀನಾ ಆಟ ನೋಡಿ, ಇದು ಚೀನಾ ಕೈಯಲ್ಲಿದೆ ಈಗ. ಇದರ ಹಿಂದೆ ತನ್ನತನವನ್ನ ಮಾರಿಕೊಳ್ಳೋ ಪಾಕಿಸ್ತಾನದ ನಾಚಿಕೆಗೇಡಿನ ಕೆಲಸ ಕೂಡ ಇದೆ. ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆಲ್ಲವನ್ನ. ಈ ಜಾಗದ ಲೊಕೇಶನ್ ಎಷ್ಟು ಡೇಂಜರಸ್ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದರ ಎಡಭಾಗದಲ್ಲಿ ಅಂದ್ರೆ ವೆಸ್ಟ್ ಸೈಡ್ ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ POK ಇದೆ. ಬಲಬದಿಯಲ್ಲಿ ಅಂದ್ರೆ ಈಸ್ಟ್ ಸೈಡ್ ನಲ್ಲಿ ಚೀನಾ ಆಕ್ರಮಿಸಿಕೊಂಡಿರೋ ಅಕ್ಸಾಯ್ ಚಿನ್ ಇದೆ. ದಕ್ಷಿಣಕ್ಕೆ ಅಂದ್ರೆ ಎಕ್ಸಾಕ್ಟ್ ಆಗಿ ಇದರ ಕೆಳಭಾಗದಲ್ಲಿ ನಮ್ಮ ಸಿಯಾಚಿನ್ ಗ್ಲೇಷಿಯರ್ ಇದೆ. ಅಂದ್ರೆ 3 ಕಡೆಗಳಿಂದಲೂ ಆಯಕಟ್ಟಿನ ಜಾಗಗಳ ನಡುವೆ ಸ್ಯಾಂಡ್ವಿಚ್ ಆಗಿರೋ ಅತ್ಯಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ಚೀನಾ ಬಂದು ಕೂತಿದೆ ಅಂದ್ರೆ ಅದು ನೇರವಾಗಿ ಭಾರತದ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟ ಹಾಗೆ, ಮಲಗಿರ್ಬೇಕಾದ್ರೆ ಬಂದು ಕತ್ತು ಕುಯ್ಯೋಕೆ ಬಂದ ಹಾಗೆ. ಯಾಕಂದ್ರೆ ಇಲ್ಲಿಂದ ಸಿಯಾಚಿನ್ ಗ್ಲೇಷಿಯರ್ ಸಣ್ಣ ಅಂತರದಲ್ಲಿದೆ, ಅಲ್ಲೇ ಹತ್ತಿರದಲ್ಲಿದೆ. ಇಷ್ಟ ದಿನ ಈ ಪ್ರದೇಶ ಹೇಗಿತ್ತು? ಅಲ್ಲಿ ಬರೀ ಹಿಮ ತುಂಬಿದ ಬೆಟ್ಟಗಳಿದ್ವು. ಮನುಷ್ಯರು ಬಿಡಿ ಪ್ರಾಣಿಗಳು ಕೂಡ ಅಲ್ಲಿ ಬದುಕೋ ಕಷ್ಟ ಆಗ್ತಿತ್ತು. ಹಾಗಾಗಿ ಭಾರತ ಅಲ್ಲಿ ಹೆಚ್ಚು ತಲೆಗೆಡಿಸ್ಕೊಂಡಿರ್ಲಿಲ್ಲ. ನಿಜ, ಗಸ್ತು ತಿರುಗ್ತಾ ಇತ್ತು, ಆದ್ರೆ ಬಹಳ ದೊಡ್ಡ ಪ್ರಮಾಣದ ಮಿಲಿಟರಿ ನಿಯೋಜನೆ ಅಲ್ಲಿಗೆ ಮಾಡ್ಬೇಕಂದ್ರೂ ಕೂಡ ಕಷ್ಟ, ಚಾಲೆಂಜಿಂಗ್. ಆದ್ರೆ ಈಗ ಚೀನಾ ಅಲ್ಲಿ ರೋಡ್ ಮಾಡ್ತಾ ಇದೆ ಅಂದ್ರೆ ಅದರ ಅರ್ಥ ಏನು? ಅಲ್ಲಿಗೆ ಸೇನೆ ತರೋದು, ಟ್ಯಾಂಕರ್ ತರೋದು, ಮಿಸೈಲ್ ತರೋದು ಚೀನಾಗೆ ಈಗ ನೀರು ಕುಡಿದಷ್ಟು ಸಲೀಸು. ಲಡಾಖ್ ಉತ್ತರದಲ್ಲಿ ಚೀನಾ ಮಹಾಸಂಚು. ಎಸ್, ಅಸಲಿ ವಿಚಾರ. ಇಷ್ಟ ದಿನ ಚೀನಾ ಅಲ್ಲಿ ಸಣ್ಣ ಪುಟ್ಟ ಕಾಲುದಾರಿಗಳನ್ನ ಮಾಡ್ಕೊಂಡಿತ್ತು, ಕುರಿಕಾಯರು ಓಡಾಡ್ತಿದ್ರು. ಆದ್ರೆ ಇತ್ತೀಚೆಗೆ ಬಂದಿರೋ ಲೇಟೆಸ್ಟ್ ಸ್ಯಾಟಲೈಟ್ ಇಮೇಜಸ್ ಪ್ರಕಾರ ಭಾರತದ ರಕ್ಷಣಾ ವಲಯದಲ್ಲಿ ಭೂಕಂಪನವನ್ನ ಸೃಷ್ಟಿ ಮಾಡಿದೆ. ಆ ಫೋಟೋಗಳಲ್ಲಿ ಏನಿದೆ ಗೊತ್ತಾ? ಶಕ್ಸ್ಗಮ್ ಕಣಿವೆಯ ಆಳದಲ್ಲಿ ಅಂದ್ರೆ ಅಲ್ಲಿ ಹರಿಯೋ ನದಿಯ ತಟದಲ್ಲಿ ಚೀನಾ ಬರೋಬ್ಬರಿ 75 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ಇಲ್ಲಿ ಇದು ಕೇವಲ ಮಣ್ಣಿನ ರೋಡ್ ಅಲ್ಲ, ಇದು ಪಕ್ಕಾ ಡಾಂಬರೀಕರಣಗೊಂಡ ಆಲ್ ವೆದರ್ ರೋಡ್. ಆಲ್ ವೆದರ್ ರೋಡ್ ಅಂದ್ರೆ ಏನು? ಮಳೆ ಬರ್ಲಿ, ಹಿಮ ಬೀಳ್ಲಿ, ಅಂತದೇ ವೆದರ್ ಇರ್ಲಿ, ಆ ರೋಡ್ ಯಾರ್ ಕಂಟ್ರೋಲ್ ಇರುತ್ತೋ ಅವರಿಗೆ ಸಲೀಸ್ ಮೂವ್ಮೆಂಟ್ ಇರುತ್ತೆ. ರಸ್ತೆ ಹಾಳಾಗಲ್ಲ, ವಾಹನ ಸಂಚಾರ ನಿಲ್ಲಲ್ಲ. ಈ ರಸ್ತೆ ಅಗಲ ಸುಮಾರು 9 ರಿಂದ 10 ಮೀಟರ್ ಅಗಲ ಇದೆ. ಅಂದ್ರೆ ಇದರಲ್ಲಿ ಕೇವಲ ಜೀಪ್ಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಆರ್ಮಿ ಟ್ರಕ್ಗಳು, ಮಿಸೈಲ್ ಲಾಂಚರ್ಗಳು ಮತ್ತು 40-50 ಟನ್ ತೂಕದ ಯುದ್ಧ ಟ್ಯಾಂಕರ್ಗಳು ಆರಾಮಾಗಿ ಒಂದೇ ಸಲಕ್ಕೆ 2 ಕಡೆ ಓಡಾಡಬಹುದು. 2 ವೇ ಟ್ರಾಫಿಕ್. ಈ ರಸ್ತೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಇದು ಚೀನಾದ ಶಿಂಜಿಯಾಂಗ್ ಪ್ರಾಂತ್ಯದ G219 ಹೈವೇಗೆ ಕನೆಕ್ಟ್ ಆಗೋ ಅಘಿಲ್ ಪಾಸ್ ನಿಂದ ಶುರುವಾಗಿ ಶಕ್ಸ್ಗಮ್ ನದಿಯವರೆಗೆ ಸಾಗಿ ನೇರವಾಗಿ ಭಾರತದ ಒಳಗೆ ಹೊಕ್ಕು ಬಂದಿಲ್ಲತ್ತೆ. ವರದಿಗಳ ಪ್ರಕಾರ ಕಳೆದ 6 ತಿಂಗಳಿಂದ 1 ವರ್ಷದ ಒಳಗಡೆ ಈ ರಸ್ತೆ ನಿರ್ಮಾಣ ಕಾರ್ಯ ಯುದ್ಧೋಪಾದಿಯಲ್ಲಿ ಚೀನಾ ಮಾಡಿಬಿಟ್ಟಿದೆ. ರಸ್ತೆ ಮಾತ್ರ ಅಲ್ಲ, ಸೇನೆಗೆ ಬೇಕಾದ ಬಂಕರ್ಗಳು, ಸೈನಿಕರು ಉಳ್ಕೊಳ್ಳೋಕೆ ಬೇಕಾಗಿರೋ ಶೆಲ್ಟರ್ಗಳು ಮತ್ತು 5G ನೆಟ್ವರ್ಕ್ ಕೊಡಬಲ್ಲ ಟೆಲಿಕಾಂ ಟವರ್ ಗಳನ್ನ ಕೂಡ ಚೀನಾ ಹಾಕ್ತಾ ಇದೆ. ಹಾಗಿದ್ರೆ ಚೀನಾದ ಈ ನಡೆ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದೆ? ಅವರಲ್ಲಿ ಪಿಕ್ನಿಕ್ ಮಾಡೋಕೆ ಬರ್ತಾ ಇಲ್ಲ, ಯಾವುದೋ ದೊಡ್ಡ ಯುದ್ಧದ
ತಯಾರಿ ನಡೆಸ್ತಾ ಇದ್ದಾರೆ ಅಲ್ವಾ. ಸಿಯಾಚಿನ್ ಸುತ್ತ ಚಕ್ರವ್ಯೂಹ ಭಾರತಕ್ಕೆ ಮಹಾಗಂಡಾಂತರ. ಸ್ನೇಹಿತರೆ, ಮಿಲಿಟರಿ ಭಾಷೆಯಲ್ಲಿ ಇದನ್ನ ಪಿನ್ಸರ್ ಮೂವ್ ಅಥವಾ ಸುತ್ತುವರಿಯುವ ತಂತ್ರ ಅಂತಾರೆ. ಇದರಿಂದ ಭಾರತಕ್ಕೆ 3 ಮೇಜರ್ ಅಪಾಯಗಳಿವೆ. ನಂಬರ್ 1, ಸಿಯಾಚಿನ್ಗೆ ಹಿಂಬದಿಯಿಂದ ಚೂರಿ, ಬ್ಯಾಕ್ ಸ್ಟ್ಯಾಪ್ ಸ್ಟ್ರಾಟಜಿ. ಸಿಯಾಚಿನ್ ಗ್ಲೇಷಿಯರ್ ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ ಅನ್ನೋದು ನಿಮಗೆ ಗೊತ್ತು. 1984ರಲ್ಲಿ ಭಾರತೀಯ ಸೇನೆ ಆಪರೇಷನ್ ಮೇಘದೂತ್ ಮಾಡಿ ಸಿಯಾಚಿನ್ನ ಟಾಪ್ ಜಾಗಗಳನ್ನ ಕಂಟ್ರೋಲಿಗೆ ತಗೊಳ್ತು. ನಾವು ಹೈಟ್ ನಲ್ಲಿ ಇರೋದ್ರಿಂದ ಪಾಕ್ ಕೆಳಗಿದೆ. ಅವ್ರ ಕೆಳಗಿಂದ ಎಷ್ಟೇ ಗುದ್ದಾಡಿದ್ರು ನಮ್ಮನ್ನ ಸೋಲ್ಸೋಕ್ ಆಗಲ್ಲ. ಅಲ್ಲಿ ಹೈಟ್ ಯಾರ ಹತ್ರ ಇದೆಯೋ ಇಂಥ ಬೆಟ್ಟ ಗುಡ್ಡಗಳ ವಾರ್ಫೇರ್ ನಲ್ಲಿ ಅವ್ರದ್ದೇ ರಾಜ್ಯಭಾರ. ಕೇವಲ ಹೈಟ್ ಅಲ್ಲ, ಏರ್ ಕಾಂಬ್ಯಾಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಮಿಲಿಟರಿ ಆಪರೇಷನ್ಸ್ ಆಗಿರ್ಬೋದು, ಫಸ್ಟ್ ಯಾರು ನೋಡ್ತಾರೋ ಅವರಿಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಇನ್ನೊಬ್ರು ಕಣ್ಣು ಮುಚ್ಕೊಂಡು ಬರೋ ಟೈಮ್ನಲ್ಲಿ ಅವ್ರನ್ನ ಫಸ್ಟ್ ನೋಡಿದವ್ರಿಗೆ ಹೊಡೆಯೋಕೆ ಫಸ್ಟ್ ಆಪರ್ಚುನಿಟಿ ಸಿಗುತ್ತೆ. ಹೈಟ್ ಕೂಡ ಅದೇ ಅಡ್ವಾಂಟೇಜ್ ಕೊಡುತ್ತೆ. ಬೆಟ್ಟ ಗುಡ್ಡಗಳಲ್ಲಿ ಅದು ಇನ್ನೂ ಇಂಪಾರ್ಟೆಂಟ್. ಆದ್ರೆ ಸ್ನೇಹಿತರೆ, ಈಗ ಚೀನಾ ಉತ್ತರ ಭಾಗದಿಂದ ಅಂದ್ರೆ ಸಿಯಾಚಿನ್ನ ಹಿಂಬದಿಯಿಂದ ರಸ್ತೆ ತಂದಿದೆ. ಯುದ್ಧದ ಟೈಮ್ನಲ್ಲಿ ಅವರು ನಮ್ಮ ಸೈನಿಕರ ಮೇಲೆ ಹಿಂದಿನಿಂದ ಅಥವಾ ಮೇಲ್ಭಾಗದಿಂದ ಅಟ್ಯಾಕ್ ಮಾಡಬಹುದು. ಸಿಯಾಚಿನ್ಗೆ ಹೋಗೋ ನಮ್ಮ ರೇಷನ್, ಆಯಿಲ್ ಮತ್ತು ವೆಪನ್ ಸಪ್ಲೈ ಲೈನ್ಗಳನ್ನ ಟಾರ್ಗೆಟ್ ಮಾಡಬಹುದು. ಮುಂದೆ ಪಾಕಿಸ್ತಾನ, ಹಿಂದೆ ಚೀನಾ, ಇಬ್ಬದಿಯಿಂದ ದಾಳಿ. ಹೀಗೆ ಸಿಯಾಚಿನ್ನಲ್ಲಿರೋ ನಮ್ಮ ಸೈನಿಕರು ಮಧ್ಯೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ನಂಬರ್ 2, 2 ಫ್ರಂಟ್ ವಾರ್ ಸಿಚುವೇಶನ್. ರಸ್ತೆ ಕೇವಲ ಚೀನಾಗ ಮಾತ್ರ ಲಾಭ ಅಲ್ಲ, ಪಾಕಿಸ್ತಾನದ ಜೊತೆಗೆ ಕಾರಕೋರಂ ಹೈವೇಗೆ ಲಿಂಕ್ ಆಗೋ ಎಲ್ಲ ಸಾಧ್ಯತೆ ಇದೆ. ಕಾರಕೋರಂ ಹೈವೇ ಮೂಲಕ ಚೀನಾ ಈಗ ಆಲ್ರೆಡಿ ಪಾಕಿಸ್ತಾನಕ್ಕೆ ಕನೆಕ್ಟ್ ಆಗಿದೆ. ಈಗ ಶಕ್ಸ್ಗಮ್ ಮೂಲಕ ಇನ್ನೊಂದು ದಾರಿ ಓಪನ್ ಆದರೆ ಯುದ್ಧದ ಸಂದರ್ಭದಲ್ಲಿ ಚೀನಾದ ಸೈನ್ಯ ಮತ್ತು ಪಾಕಿಸ್ತಾನದ ಸೈನ್ಯ ಲಡಾಖ್ ಗಡಿಯಲ್ಲಿ ಒಂದಾಗ್ಬೋದು. ಭಾರತಕ್ಕೆ ಏಕಕಾಲಕ್ಕೆ ಒಂದೇ ಜಾಗದಲ್ಲಿ 2 ಪರಮ ವೈರಿಗಳನ್ನು ಫೇಸ್ ಮಾಡಬೇಕಾಗೋ ಸಿಚುವೇಶನ್ ಬರಬಹುದು. ಇದನ್ನು ಡಿಫೆನ್ಸ್ ಎಕ್ಸ್ಪರ್ಟ್ಗಳು 2 ಫ್ರಂಟ್ ಸಿಚುವೇಶನ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ 3, CPECಗೆ ಪರ್ಯಾಯ ಮಾರ್ಗ. ಈಗ ಆಲ್ರೆಡಿ ಚೀನಾ ಪಾಕಿಸ್ತಾನದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹಾಕಿ CPEC, ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಮಾಡ್ತಾ ಇದೆ. ಅದು ಪ್ರತ್ಯೇಕ ಇನ್ನೊಂದು ಟ್ರಾನ್ಸಿಟ್ ಲೈನ್. ಅದಕ್ಕೇನಾದರೂ ಸಮಸ್ಯೆಯಾಗಿ ಅಡಚಣೆ ಭಾರತ ಮಾಡಿದ್ರೆ ವಾರ್ ಟೈಮ್ನಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ರೂಟ್ ಕೂಡ ಬೇಕು ಅಂತ ಬ್ಯಾಕಪ್ ಆಗಿ ಇನ್ನೊಂದು ರಸ್ತೆಯನ್ನು ಚೀನಾ ರೆಡಿ ಮಾಡಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಚೀನಾ ಲಡಾಖ್ ಮತ್ತು ಸಿಯಾಚಿನನ್ನು ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋಕೆ, ಭಾರತದ ಕುತ್ತಿಗೆ ಹೆಸುಕೋಕೆ ಕಂಪ್ಲೀಟ್ ಪ್ಲಾನ್ ರೆಡಿ ಮಾಡಿದೆ. ಪಾಕಿಸ್ತಾನದ ಮಹಾದ್ರೋಹ 1963ರ ಕರಾಳ ಒಪ್ಪಂದ ಇವತ್ತು ಚೀನಾ ಅಲ್ಲಿ ಒಂದು ದಾದಾಗಿರಿ ಮಾಡ್ತಾ ಇದೆ. ಅದಕ್ಕೆ ನಮ್ಮ ನೆರೆಹೊರೆಯ ಪೀಡೆ ದ್ರೋಹಿ ಪಾಕಿಸ್ತಾನ ಕಾರಣ. ಈ ಶಕ್ಸ್ಗಮ್ ಕಣಿವೆ ಚೀನಾ ಕೈಗೆ ಹೋಗಿದ್ದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಸಿಟ್ಟು ಬರಿಸೋ ಇತಿಹಾಸ ಇದೆ. 1947-48 ಟೈಮ್ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿ ಅಕ್ರಮವಾಗಿ POK ಅಂದರೆ ಕಾಶ್ಮೀರದ ಒಂದಷ್ಟು ಭಾಗವನ್ನು ಆಕ್ರಮಣ ಮಾಡಿಕೊಳ್ತು. ಇದರಲ್ಲಿ ನಿಮಗೆ ಗೊತ್ತು. ಆಗ ಶಕ್ಸ್ಗಮ್ ಕಣಿವೆ ಕೂಡ ಪಾಕಿಸ್ತಾನದ ಕಂಟ್ರೋಲಿಗೆ ಹೋಯಿತು. ಅಲ್ಲಿವರೆಗೂ ಇದು ಬರೀ ಪಾಳು ಬಿದ್ದ ಹಿಮದ ಕಾಡಾಗಿತ್ತು. ಯಾರು ಇದರ ಕಡೆ ತಲೆ ಹಾಕ್ತಿರ್ಲಿಲ್ಲ. ಆಮೇಲೆ ನೆಹರು ವಿಚಾರವನ್ನು ವಿಶ್ವಸಂಸ್ಥೆ ತಗೊಂಡು ಹೋದ್ರು. ಆಮೇಲೆ ಏನು ಪ್ರಗತಿ ಆಗಲಿಲ್ಲ. ಭಾರತ ಅದನ್ನು ಕಿತ್ಕೊಳ್ಳೋಕೆ ಯಾವುದೇ ಪ್ರಯತ್ನ ನಡೆಸಲಿಲ್ಲ, ಯುದ್ಧ ಮಾಡಿ. ನೆಕ್ಸ್ಟ್ 1962 ಹತ್ತತ್ರ ಬಂತು. ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೀತು. ಭಾರತಕ್ಕೆ ಅದರಲ್ಲಿ ಹಿನ್ನಡೆ ಆಯಿತು. ಆಗ ಪಾಕಿಸ್ತಾನಕ್ಕೊಂದು ಕುತಂತ್ರದ ಐಡಿಯಾ ಬಂತು. ಭಾರತದ ಶತ್ರು ಚೀನಾ, ನಮಗೂ ಶತ್ರು ಭಾರತ, ದೊಡ್ಡ ಶತ್ರು. ಸೊ ಸೀದಾ ಈಗ ಒಂದು ಅಲ್ಲಿ ತನಕ ಅಮೆರಿಕದ ಕಾಲ್ ಮೇಲೆ ಕೂತಿದ್ದ ಪಾಕಿಸ್ತಾನ ಲಾಂಗ್ ಜಂಪ್ ಹೊಡೆದು ಚೈನಾ ಕಾಲ್ ಮೇಲೂ ಹತ್ತಿ ಕೂರೋಣ ಅಂತ ಹೇಳಿ ಪ್ಲಾನ್ ಮಾಡ್ತು. ಚೀನಾಗೆ ತುಂಬ ಹತ್ರ ಆಯಿತು. ಬನ್ನಿ ನಿಮಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಆ ಶಕ್ಸ್ಗಮ್ ಕಣಿವೆಯನ್ನು ಪಾಕಿಸ್ತಾನ ಚೀನಾಗೆ ಪುಕ್ಸಟ್ಟೆ ಕೊಟ್ಬಿಡ್ತು. 1963 ಮಾರ್ಚ್ 2ನೇ ತಾರೀಕು ಪಾಕಿಸ್ತಾನ ಮತ್ತು ಚೀನಾ ಒಂದು ಗಡಿ ಒಪ್ಪಂದ ಮಾಡಿಕೊಂಡ್ರು. ಅದನ್ನು ಸಿನೋ ಪಾಕಿಸ್ತಾನ್ ಬೌಂಡರಿ ಅಗ್ರಿಮೆಂಟ್ ಅಂತ ಕರೀತಾರೆ. ಈ ಒಪ್ಪಂದದಲ್ಲಿ ಪಾಕಿಸ್ತಾನ ಮಾಡಿದ್ದೇನು ಗೊತ್ತಾ? ತನ್ನದಲ್ಲದ ತಾನು ಕದ್ದಿದ್ದ ಭಾರತದ ಆಸ್ತಿಯನ್ನ, ಈ 5180 ಚದರ ಕಿಲೋಮೀಟರ್ ಶಕ್ಸ್ಗಮ್ ಕಣಿವೆಯನ್ನ ಚೀನಾಗೆ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಬಿಡ್ತು. ಭಾರತ ಅದನ್ನೆಲ್ಲ ಒಂದು ವೇಳೆ ವಾಪಸ್ ತಗೊಳ್ಳೋದು ಅಂತ ಆಗಿದ್ದರೆ 62 ಒಳಗಡೆ ತಗೋಬೇಕಾಗಿತ್ತು. 62ನಲ್ಲಿ ಆಗಸ್ಟೇ ವಾರಲ್ಲಿ ಚೀನಾ ಮುಂದೆ ಹಿನ್ನಡೆ ಅನುಭವಿಸಿ ಮರುವರ್ಷನೇ ಪಾಕಿಸ್ತಾನ ಚೀನಾಗೆ ಕೊಟ್ಟುಬಿಟ್ರೆ, ಆಲ್ರೆಡಿ ಚೀನಾ ಆ ಕಡೆ ನಾರ್ತ್ ಈಸ್ಟ್ನಲ್ಲಿ ಅಸ್ಸಾಂ ತನಕ ಬಂದಿದ್ದಂಥ ನುಗ್ಗಿದ್ದಂಥ ರಾಷ್ಟ್ರ, ಅಲ್ಲಿಂದ ವಾಪಸ್ ಹೋಗಿದ್ರು ಅವರು. ಈ ಕಡೆ ಕಾಶ್ಮೀರದಲ್ಲಿ ಅಕ್ಸಾಯ್ ಚೀನೆಲ್ಲ ವಶಪಡಿಸಿ ಇಟ್ಕೊಂಡಿರೋ ರಾಷ್ಟ್ರ. ಆಗಿನ ಮಟ್ಟಿಗೆ ನಮ್ಮ ಮೇಲೆ ಅಪ್ಪರ್ ಹ್ಯಾಂಡ್ ಸಾಧಿಸಿದ್ದ ವೈರಿ ಕೈಗೆ ಪಾಕಿಸ್ತಾನ ಶಕ್ಸ್ಗಮ್ ಕಣಿವೆಯಿಂದ ನಿಮ್ದು ಅಂತ ಕೊಟ್ಬಿಟ್ರೆ ಅವಾಗ ಎಲ್ಲಿ ಮಾಡೋಕ್ಕಾಗತ್ತೆ? ಅಷ್ಟು ವರ್ಷ ನಮಗೇನು ತಗೊಳಕ್ಕಾಗದೇ ಇರೋವಂಥದ್ದು ಅವಾಗೆಲ್ಲ ನಾವು ವೈಟ್ ಮಾಡಿ ತೊಗೊಳ್ತೀವಿ. ಹೆಂಗೆ ನಾವು ಆ್ಯಕ್ಷನ್ ತೊಗೊಳ್ತೀವಿ? ಆವಾಗಲೂ ಭಾರತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಸುಮ್ಮನಾಯಿತು. ಯೋಚನೆ ಮಾಡಿ, ಜಾಗ ಭಾರತದ್ದು, ಕಾಶ್ಮೀರದ ರಾಜ, ಅಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋಗಬೇಕಾದ್ರೆ ಸೈನ್ ಹಾಕಿ ಭಾರತಕ್ಕೆ ಸೇರಿದ್ರು. ಆದರೆ ಕದ್ದಿದ್ದು ಪಾಕಿಸ್ತಾನ. ಆ ಕದ್ದ ಮಾಲನ್ನ ಖರೀದಿ ಮಾಡಿದ್ದು ಅಥವಾ ಪುಕ್ಸಟೆ ತಗೊಂಡಿದ್ದ ದಾನವಾಗಿ ಚೀನಾ. ಒಬ್ಬ ಕಳ್ಳ ತಾನು ಕದ್ದ ಮಾಲನ್ನ ಇನ್ನೊಬ್ಬ ರೌಡಿಗೆ ಕೊಟ್ಟು ಪ್ರೊಟೆಕ್ಷನ್ ಕೇಳಿದ ಹಾಗಿತ್ತು ಈ ಒಪ್ಪಂದ. ಜಗತ್ತಿನ ಇತಿಹಾಸದಲ್ಲೇ ಇಂಥ ವಿಚಿತ್ರ ಮತ್ತು ಅಕ್ರಮ ಒಪ್ಪಂದ ಇನ್ನೊಂದಿಲ್ಲ. ಅಂದಿನಿಂದ ಇಂದಿನ ತನಕ ಭಾರತ ಬರೀ ಸ್ಟೇಟ್ಮೆಂಟ್ಗಳಲ್ಲಿ ಫೈಟ್ ಮಾಡ್ತಾ ಬರ್ತಾ ಇದೆ. ಆ ಜಾಗ ನಿಮ್ದಲ್ಲ, ನಮ್ದು, ನೀವು ಮಾಡ್ಕೊಂಡಿರೋ ಒಪ್ಪಂದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದೆ.
ಆದರೆ ಚೀನಾ ತನಗೆ ಸಿಕ್ಕಿದ್ದ ಚಾನ್ಸ್ ಅಂತ ಅಲ್ಲಿ ಅಂದಿನಿಂದಲೂ ಮೆಲ್ಲಗೆ ತನ್ನ ಪ್ರಭಾವ ಜಾಸ್ತಿ ಮಾಡ್ಕೊಳ್ತಾ ಬೇಲಿ ಹಾಕೊಂಡು ಕೂತ್ಕೊಂಡಿದೆ. ಅದರ ಲೇಟೆಸ್ಟ್ ಮತ್ತು ಅತಿ ದೊಡ್ಡ ಸಾಕ್ಷಿಯೇ ಈಗ ಸಿಕ್ಕಿರೋ 75 ಕಿಲೋಮೀಟರ್ ಉದ್ದದ ರಸ್ತೆ. ಗುಡುಗಿದ ಭಾರತ, ಡ್ರ್ಯಾಗನ್ಗೆ ನೇರ ವಾರ್ನಿಂಗ್. ಈಗ ಭಾರತದ ವಿದೇಶಾಂಗ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದೆ, ಪದಗಳಲ್ಲಿ ಬಾಯಲ್ಲಿ. ಶಕ್ಸ್ಗಮ್ ಕಣಿವೆ ಭಾರತದ ಪ್ರದೇಶ. 1963ರ ಪಾಕ್ ಚೀನಾ ಒಪ್ಪಂದವನ್ನು ನಾವು ಒಪ್ಪಲ್ಲ, ಅದು ಅಕ್ರಮ. ಅಲ್ಲಿ ಚೀನಾ ಏನೇ ಕಟ್ಟಿದ್ರು ಕೂಡ ಅದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದಂತೆ. ನಮ್ಮ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕೆ ನಾವು ಯಾವ ಕ್ರಮ ಬೇಕಾದ್ರೂ ತಗೋತೀವಿ ಅಂತ ಹೇಳಿ ಬಾಯಲ್ಲಿ ಆಕ್ಷನ್ ತಗೊಂಡಿದ್ದಾರೆ. ಇವಾಗಲೂ ಕೂಡ ತೀರಾ ಆಕ್ಷನ್ ತಗೊಳ್ಳೋಣ ಅಂದ್ರೆ ಏನ್ ಮಾಡೋದು? ಪಾಕಿಸ್ತಾನ ಹತ್ರ ಅಣ್ವಸ್ತ್ರ ಇದೆ, ಚೀನಾ ಹತ್ರ ಅಣ್ವಸ್ತ್ರನೂ ಇದೆ, ಇನ್ನು ಸಿಕ್ಕಾಪಟ್ಟೆ ದೊಡ್ಡ ಮಿಲಿಟರಿ ಮತ್ತು ಟೆಕ್ನಾಲಜಿಕಲ್ ಪವರ್ ಕೂಡ ಇದೆಯಲ್ಲ. ಈ ಸಿಚುವೇಶನ್ ಇದೆ ಇವಾಗ. ಹಾಗಂತ ಇನ್ನಷ್ಟು ಒಳಗೆ ಬರ್ದಿರೋ ಥರ ಒಂದಷ್ಟು ಹೆಜ್ಜೆ ಇಡ್ತಾ ಇದ್ದಾರೆ, ಇನ್ನಷ್ಟು ಮುಂದಕ್ಕೆ ಬರ್ದಿರೋ ಥರ. ಲಡಾಖ್ ಮತ್ತು ಸಿಯಾಚಿನ್ ಭಾಗದಲ್ಲಿ ನಮ್ಮ ಕಂಟ್ರೋಲಲ್ಲಿರೋ ಜಾಗದಲ್ಲಿ ಕಣ್ಗಾವಲನ್ನು ಟ್ರಿಪಲ್ ಮಾಡಿದ್ದಾರೆ. ನಮ್ಮ ಪವರ್ಫುಲ್ ಸ್ಯಾಟಲೈಟ್ಗಳು, ಇಸ್ರೇಲ್ ನಿರ್ಮಿತ ಹೆರಾನ್ ಡ್ರೋನ್ಗಳು ಹಗಲು ರಾತ್ರಿ ಅಂದೆ ಅಟ್ಲೀಸ್ಟ್ ಆಲ್ರೆಡಿ ನಮ್ಮ ಕಂಟ್ರೋಲ್ ಇರೋ ಜಾಗವನ್ನ ಕಳ್ಕೋಬಾರದು ಅಂತ ಹೇಳಿ ಅಲ್ಲಿ ಕಣ್ಣಿಟ್ಟಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಅಗತ್ಯ ಬಿದ್ದರೆ, ಸಿಚುವೇಶನ್ ಬಂದ್ರೆ ಚೀನಾ ಮಾಡಿರೋ ರಸ್ತೆಯನ್ನು ನಿಮಿಷಗಳಲ್ಲಿ ಧ್ವಂಸ ಮಾಡೋ ಕೆಪಾಸಿಟಿ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಇದೆ. ಸ್ನೇಹಿತರೆ, ಫೈನಲಿ ಶಕ್ಸ್ಗಮ್ ಕಣಿವೆಯಲ್ಲಿ ರಸ್ತೆ ಮಾಡೋದು ಅಂದ್ರೆ ಅದು ಕೇವಲ ಮಣ್ಣು ಹಾಕೋದು, ಕಲ್ಲು ಹಾಕೋದು, ಟಾರ್ ಹಾಕೋದು ಮಾತ್ರ ಅಲ್ಲ. ಕನ್ಸ್ಟ್ರಕ್ಷನ್ ಕೆಲಸ ಅಷ್ಟೇ ಅಲ್ಲ, ಅದು ನೇರವಾಗಿ ಭಾರತದ ಅಸ್ತಿತ್ವಕ್ಕೆ ಸವಾಲು ಹಾಕದ ಹಾಗೆ. ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಮ್ಯಾಪ್ ಅಲ್ಲಿರೋದು ನಿಮ್ದು ಜಾಗ, ಆದ್ರೆ ಆಟ ಆಡೋದು ನಾವೆಲ್ಲಿ ಅಂತ. ಸಿಯಾಚಿನ್ ಭಾರತದ್ದು, ಶಕ್ಸ್ಗಮ್ ಕಣಿವೆ ನಮ್ದು, ಇಡೀ POK ನಮ್ದು. ಅಲ್ಲಿ ಅಕ್ರಮವಾಗಿ ನುಗ್ಗಿ ರಸ್ತೆ ಮಾಡ್ತಿರೋ ಚೀನಾಗೆ ಕಠಿಣವಾಗಿರೋ ಸಂದೇಶವನ್ನ ರವಾನೆ ಮಾಡಲೇಬೇಕಾಗತ್ತೆ. ಹಂಗಾಗಬೇಕು ಅಂದ್ರೆ ಭಾರತ ಆಸ್ ಎ ನೇಷನ್ ಇನ್ನಷ್ಟು ದೊಡ್ಡ ಪವರ್ ಆಗಿ ಬೆಳಿಬೇಕಾಗತ್ತೆ. ಇಲ್ಲಾಂದ್ರೆ ಬರೀ ಬಾಯಿ ಮಾತಿನ ಟೀಕೆ ಟಿಪ್ಪಣಿ ಮಾಡಿಕೊಂಡು ಸುಮ್ಮನಿರ್ಬೇಕಾಗತ್ತೆ ನಾವು. ನಿಮಗೇನನ್ಸುತ್ತೆ ಸ್ನೇಹಿತರೆ? ಭಾರತ ಇದನ್ನು ತಡೆಯೋಕ್ಕೆ ಏನು ಮಾಡಬೇಕು? POK, ಅಕ್ಸಾಯ್ ಚೀನ್, ಶಕ್ಸ್ಗಮ್ ಎಲ್ಲ ವಾಪಸ್ ತಗೊಳ್ಳೋಕೆ ಮಾತುಕತೆ ಪರಿಹಾರನ, ಅಥವಾ ಯುದ್ಧ ಮಾಡಿ ಎರಡೂ ಶತ್ರುಗಳನ್ನ ಒಟ್ಟಿಗೆ ಫೇಸ್ ಮಾಡೋಕ್ಕೆ ಭಾರತ ಇವಾಗ ಶಕ್ತ ಇದೆಯಂತ ನಿಮಗೆ ಅನ್ಸುತ್ತಾ? ಅಥವಾ ಇನ್ನೂ ಟೈಮ್ ಬೇಕು ಅಂತ ಅನ್ಸುತ್ತಾ? ನಾವು ಇನ್ನೂ ಸೂಪರ್ ಪವರ್ ಆಗೋದು ಬಾಕಿ ಇದೆ ಅಂತ ಅನ್ಸುತ್ತಾ ನಿಮಗೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರ್ಬೋದು. ಆ ನಂತರ ಅಲ್ಲಿ ಬರೋ ಎಲ್ಲ ಸ್ಪೆಷಲ್ ನಾಲೆಜ್ ಇಂಪ್ರೂವ್ ಮಾಡೋ ಕಾಂಟೆಂಟನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಈಗ ಸದ್ಯಕ್ಕೆ ಎಕನಾಮಿಕ್ಸ್ನ ಮೇನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ, 3 ಎಪಿಸೋಡ್ ಪಬ್ಲಿಷ್ ಆಗಿದೆ. ಹಾಗೆ ಹೈ ಕ್ವಾಲಿಟಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.